ಹೇ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಗೈಸ್. ಇವಾಗ ನಾನು ಸೇಮ್ ನಮ್ಮ ಡ್ಯಾನಿನ ಊಟ ಹಾಕಿದ್ದೀನಿ ಇವಾಗಲೇ ನೋಡ್ಬೋದು ನೀವು ಕಡೆ. ಸೊ ಊಟ ಹೊಡಿತಾ ಇದ್ದಾನೆ. ಸೊ ಅವನು ಕರ್ಕೊಂಡು ಹೊರಗಡೆ ಹೋಗಿ ಒಂದು ಸ್ವಲ್ಪ ವಾಕಿಂಗ್ ಎಲ್ಲ ಇದೆ. ವಾಕಿಂಗ್ ಮುಗಿಸ್ಕೊಂಡು ನೋಡಿ ಗೈಸ್, ಇದು ಸುಮ್ಮನೆ ಇದು ಆ್ಯಕ್ಚುಲಿ ಅಡಿಕೆ ಗಿಡ. ಇದನ್ನು ಹಾಗೆ ನೆಟ್ಟಿದ್ದು ಸುಮ್ಮನೆ ಈ ಶೋ ಥರ. ಸೊ ಯಾವ ಥರ ಬಂದಿದೆ ನೋಡಿ ಗೈಸ್, ಹೆಂಗಿದೆ ಚಿಂದಿ ಅಲ್ಲ ಗೈಸ್. ಈ ಫ್ರೇಮ್ ನೋಡಿ ನೀವೇನು ಅನ್ಕೋಬೋದು, ಹೆಂಗಿದೆ ಈ ಫ್ರೇಮ್. ಸೊ ಇದ್ರ ಮಧ್ಯೆ ಒಳ್ಳೆ ಫೋಟೋಶೂಟ್ ಇದು. ಬನ್ನಿ ಇವಾಗ ಡ್ಯಾನಿ ಊಟ ಆದ ಕೂಡಲೇ ಕರ್ಕೊಂಡು ಕರ್ಕೊಬರೋಣ. ಲೆಟ್ಸ್ ಗೋ. ಫೈನಲಿ ನಮ್ಮ ಡ್ಯಾನಿನ ಕರ್ಕೊಂಡು ಬಂದೆ ಇವಾಗ. ಇನ್ನೂ ಹಂಗೆ ಇದ್ದಾನೆ. ಸೊ ಬನ್ನಿ ಬೇಗ ಕರ್ಕೊಂಡು ಇವನ್ನೆಲ್ಲ ದಿನನಿತ್ಯ ಕಾರ್ಯ ಮುಗಿಸಿ ನೋಡಿ ಗೈಸ್. ಯಾವುದೋ ನೋಡ್ತು ಕಂಟೆಂಟ್ ಡ್ಯಾನಿ ಕಂಟೆಂಟ್ ನೋಡಿ ಗೈಸ್, ಅಲ್ಲೇನೋ ನೋಡ್ತು, ಅದಕ್ಕೋಸ್ಕರ ಹಂಗೆ ಮಾಡ್ತಾಯಿದೆ. ಬಾ ಇರಲಿ ಬಾ, ಸಮಾಧಾನ, ಎದಿಗೆ ತಗೋಬೇಡ. ಇವಾಗ ಊಟಕ್ಕೆ ಬಂದೆ. ಮಸ್ತ್ ಊಟ ಮಾಡ್ತಾಯಿದ್ದೀನಿ, ಮೊಟ್ಟೆ ಸಾರು ಅನ್ನ. ಬನ್ನಿ ಊಟ ಮಾಡ್ಕೊಳ್ಳೋಣ, ಮತ್ತು ಮುಳುಗಡೆ ಹೋಗಿ ಒಂದು ಸ್ವಲ್ಪ ಗಿರಿಕ್ ಮಾಡೋಣ ಬನ್ನಿ. ಸೊ ಗೈಸ್, ಇವಾಗ ಮಸ್ತು ಒಂದೊಳ್ಳೆ ಸ್ನಾನ ಹೊಡೆದು ಲೆಗ್ ಮಸಾಜರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ, ಇನ್ನು ಊಟ ಆಯಿತು. ಊಟ ಆಗಿ ಇವಾಗ ಸ್ನಾನ ಮಾಡಿ, ನಾನು ಆ್ಯಕ್ಚುಲಿ ಮಾಡೋದು ನೈಟ್ ಸ್ನಾನ. ಕೆಲವೊಬ್ಬರು ಮಾಡ್ತಾರೆ, ನಮ್ಮ ಮಲೆನಾಡು ಸೈಡ್ ಆಲ್ಮೋಸ್ಟ್ ನೈಟ್ ಹೊತ್ತೇ ಮಾಡ್ತಾರೆ, ಒಬ್ಬೊಬ್ಬರು ಮಾರ್ನಿಂಗ್ ಮಾಡ್ತಾರೆ. ನನಗೆ ಮಾರ್ನಿಂಗ್ ಅದೊಂಥರ ಕಂಫರ್ಟ್ ಆಗೋಲ್ಲ. ಸೊ ನೈಟ್ ಮಾಡಿ ಒಳ್ಳೆ ನಿದ್ದೆ, ದೆನ್ ಬೆಳಗ್ಗೆ ಎದ್ದು ಗೊತ್ತಲ್ಲ ನಮ್ಮ ನಾರ್ಮಲ್ ಲೈಫು. ಸೊ ಬನ್ನಿ ಗೈಸು. ಅಮ್ಮ ಊಟ ಆ ಮೊಟ್ಟೆ ಸಾರು ಮಾಡಿದೆಯಲ್ಲ, ಅದಕ್ಕೆ ಇದನ್ನ ಆಲೂಗಡ್ಡೆ ಹಾಕಬಾರ್ದು. ಮೊಟ್ಟೆ ನಮ್ಮಮ್ಮ ಆಲೂಗಡ್ಡೆ ಹಾಕಿ ಮಾಡ್ತಾ ಇದ್ವಿ. ಆಲೂಗಡ್ಡೆ ಹಾಕಬಾರ್ದು, ಜಸ್ಟ್ ಟೊಮೊಟೊದಲ್ಲಿ ಫ್ರೈಡ್ ಮಾಡಿ ಕೊಡ್ಬೇಕು. ನೆಕ್ಸ್ಟಿಂದ ಹಂಗೆ ಮಾಡಬೇಕು. ಓಕೆ, ಆಲೂಗಡ್ಡೆ ಅಮ್ಮನ ಹತ್ರ ಹೇಳ್ಸಿ. ಹಾಂ, ನಾನಂತೂ ಮಲಗಿಬಿಟ್ಟಿದ್ದೀನಿ, ಹೆವಿ ಸುಸ್ತಾಗ್ತಿದೆ. ಸೊ ಬನ್ನಿ, ನಾನು ಥ್ರೆಡ್ಮಿಲ್ ವರ್ಕೌಟ್ ಮಾಡ್ತೀನಿ ಅಂದಿದ್ನಲ್ಲ, ನಮ್ಮ ಗಾಯ್ಸಿಗೆ ಹೇಳಿದ್ದೆ ಥ್ರೆಡ್ಮಿಲ್ ಡೈಲಿ ವರ್ಕೌಟ್ ಮಾಡ್ತೀನಿ ಅಂತ. ಬಟ್ ನಾಳೆಯಿಂದ ಪಕ್ಕ ಗೈಸ್, ನಾಳೆಯಿಂದ ಅಮ್ಮ ಸೌಂಡು, ನಾಳೆಯಿಂದ 100% ಪಕ್ಕ. ಲೆಟ್ಸ್ ಗೋ. ದಿ ನೆಕ್ಸ್ಟ್ ಡೇ. ಲೇಟ್ ಆಯಿತು ಅಂತ ಹೇಳಿ ನಮ್ಮ ಅಪ್ಪಾಜಿ ಇವಾಗ ಬಿಡ್ತಾ ಇದ್ದಾರೆ ನನಗೆ. ಇದು ಕಂಟಿನ್ಯೂ ವ್ಲಾಗ್. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಆ್ಯಕ್ಚುಲಿ ಮನೆಗೆ ಬಂದೆ, ಬಟ್ ಕೀನೇ ದಿನ ಹಿಂಗೆ ಬರೀ ಹತ್ತದು ಹಾರೋದು ಆಗಿದೆ ನನ್ನ ಕೆಲಸ. ಬನ್ನಿ ಕಾಂಪೌಂಡ್ ಜಂಪ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಅಯ್ಯಪ್ಪ. ಸೊ ಕೀ ಇಲ್ಲೆಲ್ಲರೂ ಇದೆ ಅನ್ಕೊತೀನಿ, ಬಟ್ ನೋಡೋಣ ಬನ್ನಿ. ಕೀ ಇಲ್ಲ ಗೈಸ್, ಫೋನ್ ಮಾಡಿ ಕೀ ತರಿಸ್ಕೊಳೋಣ. ಲೆಟ್ಸ್ ಗೋ ಗೈಸ್. ಸೊ ಫೈನಲಿ ಈಗ ಕೀ ಥರ ಕೇಳಿದ್ದೀನಿ. ನನ್ನ ಮನದ ಆಸೆನ ಏನು ಹೇಳಲಿ, ನನ್ನ ಆಸೆ ಅಲ್ಲ, ದುಃಖ. ನಗಕ್ಕಾಗದೆ, ಅಳಕ್ಕಾಗದೆ, ನನ್ನ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಆಗಲಿ, ಇಷ್ಟು ಇದೆ. ಸೊ ಬನ್ನಿ, ಒಳಗಡೆ ಬೆಕ್ಕು ಕೂಡ ಕೂಗ್ತಿದೆ ನೋಡಿ, ಎಲ್ಲೋದ್ಯೋ ಎಲ್ಲೋ ಮನೆಯವರು ಅಂತ. ಸೊ ವೆಯ್ಟ್ ಮಾಡುವ. ಲೆಟ್ಸ್ ಗೋ. 1 hour later. ಗಾಯ್ಸ್ 1 hour ಆಯಿತು ಗೈಸ್ ವೆಯ್ಟ್ ಮಾಡ್ತಾ, ಇನ್ನೂ ಬಂದಿಲ್ಲ. ಆಗಲೇ 6 ಗಂಟೆ ಆಗ್ತಾ ಬಂತು, ಬರೋದೇ ಲೇಟ್ ಆಗಿದೆ ನಾನು ಆ್ಯಕ್ಚುಲಿ ಇವತ್ತು. ಸೊ ಏನು ಮಾಡೋದು ಹೇಳಿ. ಸೊ ಬನ್ನಿ ವೆಯ್ಟ್ ಮಾಡುವ, ಎಷ್ಟೊತ್ತಿಗೆ ಬರ್ತಾರೆ ನೋಡೋಣ. ಲೆಟ್ಸ್ ಗೋ. 2 hours later. ಇವಾಗ ಬಂದಿದ್ದಾರೆ ಫೈನಲಿ, ಏನೇನೋ ಒಂದಿಷ್ಟು ಐಟಮ್ ತಗೊಂಡು. ಇವತ್ತು ನೋಡ್ರಿ, ಪಿಂಕಿ ಅಕ್ಕ ಬ್ಲಾಗಿಗೆ ಬರದೆ ಭಾರಿ ದಿನ ಆಗಿತ್ತು. ಹಾಯ್ ಮಾಡಿ ಅಕ್ಕ ಅಲ್ಲಿಂದಾನೆ. ಸೊ ಬಂದರು. ಸುಸ್ತ, ಅದನ್ನ ಎತ್ತ ಶಕ್ತಿ ಇಲ್ಲ, ಮತ್ತು ನನಗೆ ಜೋರು ಮಾಡ್ತೀಯ. ಅಲ್ಲ, ಅಕ್ಕ ಐಸ್ ಕ್ರೀಮ್ ತಿಂತಿದಾರ, ನನಗಿಲ್ಲ. ಸೊ ಬನ್ನಿ ಗೈಸ್ ಹೋಗುವ. ಬ್ರೌನಿಗೆ ನೋಡ್ರಿ ಇಲ್ಲಿ ಊಟ ಹಾಕ್ಬೇಕು ಅಂತ.
ಮ್ಯಾವ್ 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 ನೋಡ್ರಿ ಮೈ ತಿಕ್ಕದು ಬೇಕಂತಾನೆ. ಬಾ ಬಟ್ಟೆ ಎಲ್ಲ ಸುಕ್ಕಾಗಿದೆ ಅಂತ ಹೇಳಿ ಇವಾಗ ಐರನ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಐರನ್ ಮಾಡ್ಕುವ ನೀನು ಹಿಂಗೆ ಬಿಬಿ ಬಿಬಿ ಅಂತ ಬಿಕ್ಳುತ್ತಾ ಸೊ ಬನ್ನಿ ಗೈಸ್. ಸೊ ಗೈಸ್ ಇವಾಗ ಫೈನಲಿ ಒಂದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ದೆನ್ ಸೇಮ್ ನಮ್ಮ ಡ್ಯಾನಿಗೆ ಊಟ ಹಾಕಬೇಕು. ಸೊ ಬನ್ನಿ ಇವಾಗ ಹೋಗಿ ಡ್ಯಾನಿಗೆ ಏನೇನು ಹಾಕ್ತೀನಿ ಅನ್ನೋ ತೋರಿಸಿಲ್ಲ ನಾನು ಬ್ಲಾಗಲ್ಲಿ. ಆ್ಯಕ್ಚುಲಿ ಡ್ಯಾನಿಗೆ ಏನೇನು ಹಾಕ್ತೀವಿ ಅನ್ನೋ ತೋರಿಸ್ತೀನಿ, ಬನ್ನಿ ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಫಸ್ಟು ಡ್ಯಾನಿಗೆ ರೈಸ್ ಹಾಕ್ತೀವಿ. ರೈಸ್ ಹಾಕಿ ಎಲ್ಲ ನಾರ್ಮಲ್ ಪ್ರತಿಯೊಬ್ಬರ ಮನೇಲೂ ನಾಯಿಗೆ ಊಟ ಹಾಕ್ಬೇಕಂದ್ರೆ ನಾರ್ಮಲ್ ರೈಸು ಅನ್ನ, ಸ್ವಲ್ಪ ಅದ್ರ ಮೇಲೆ ನಾವು ಫುಡ್ ಹಾಕ್ತೀವಿ. ನೀವು ಹಾಕ್ಬೋದೇನು ಬುತ್ತಿ ಗೈಸ್. ದೆನ್ ರೈಸ್, ಹಾಲು, ಇದು ನಿನ್ನೆದು ಮೊಟ್ಟೆದು ಫ್ರೈ. ಸೊ ಬನ್ನಿ ಹಾಕುವ ಊಟನ ಗೈಸ್. ರೈಸು ಮತ್ತು ಮೊಟ್ಟೆ ಹಾಕಿ ಈ ಥರ ಕಲಿಸಿದ್ದೀನಿ. ಇವಾಗ ಇದನ್ನು ಇವಾಗ ನಮ್ಮ ಡ್ಯಾನಿಗೆ ಹಾಕಿ ಒಂದು ಸ್ವಲ್ಪ ಫುಡ್ ಹಾಕ್ಬೇಕು ಇದ್ರ ಮೇಲೆ. ನೆಕ್ಸ್ಟು ಸೊ ಗೈಸ್ ಇವಾಗ ಫೈನಲಿ ಒಂದು ಸ್ವಲ್ಪ ಫುಡ್ ಹಾಕಬೇಕು. ಬನ್ನಿ ನಾವು ಯೂಸ್ ಮಾಡೋದು ಆ್ಯಕ್ಚುಲಿ ಪೆಡಿಗಿರಿ. ಬನ್ನಿ ಫುಡ್ಡು ಸ್ವಲ್ಪ ಖಾಲಿ ಆಗಿದೆ, ಬಟ್ ಇದೆ ಇನ್ನು ಚೀಲದಲ್ಲಿ ಒಂದು ಹಳೆ ಬೀಜದೆಲ್ಲ ಹಾಕಿದ್ದೀನಿ ತಗೊಂಡಿರೋದು. ಸೊ ನೋಡಿ ಇದ್ರ ಮೇಲೆ ಒಂದು ಸ್ವಲ್ಪ ಈ ಥರ ಹಾಕಿದ್ರೆ ಆಯಿತಾ. ದೆನ್ ಇದಕ್ಕೆ ಮತ್ತೆ ಸಂಜೆ ಆದಮೇಲೆ ಕ್ಯಾಲ್ಶಿಯಮ್ ಅಂತ ಹೇಳಿ ಒಂದು ಇದನ್ನು ಕೊಡ್ತೀವಿ, ನೋಡ್ಬೋದು. ಸೊ ಇದು ಕ್ಯಾಲ್ಶಿಯಮ್, ಇದು ಕೂಡ ಪ್ರತಿಯೊಬ್ಬರು ಕೊಡ್ತಾರೆ, ಅಂದರೆ ಒಬ್ಬೊಬ್ಬರು ಕೊಡ್ತಾರೆ. ಇದು ಪ್ರತಿ ಸಂಜೆ ಇದಕ್ಕಿದ್ದೇ ಇರುತ್ತೆ. ಸೊ ನೋಡಿ ಕೂಗೋದು, ಊಟ ಹಾಕಪ್ಪ ಬೇಗ ಅಂತ. ಬನ್ನಿ ಗೈಸ್ ಈ ರೀತಿ ಇರುತ್ತೆ ಕ್ಯಾಲ್ಶಿಯಮ್ ಬೋನ್ ಇದು. ಸೊ ಬನ್ನಿ ನಮ್ಮ ಡ್ಯಾನಿಗೆ ಊಟ ಹಾಕೋಣ. ಇವಾಗ ಮೊದಲೇ ಲೇಟ್ ಆಗಿಬಿಟ್ಟಿದೆ ನೋಡಿ, ಫುಲ್ಲು ಕತ್ಲಾಗ್ತಾ ಬಂತು ಈಗಾಗಲೇ. ಸೊ ಏನೋ ಡ್ಯಾನಿ ಆರಾಮ? ಬನ್ನಿ ಒಂದು ಸ್ವಲ್ಪ ಕ್ಯಾಲ್ಶಿಯಮ್ ಬಾ ಹೊರಗಡೆ ಬಾ. ಇರು ಸಿಟ್ 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 ಸಿಟ್. ಬನ್ನಿ ಆ ಕಡೆ ಕರ್ಕೊಂಡು ಹೋಗೋಣ. ಹೋಗಿ ಬಾ ಬಾ ಬಾ. ಕಮಾನ್ ಸಿಟ್ ಸಿಟ್. ದ್ಯಾಟ್ಸ್ ಗುಡ್ ಬೇಬಿ. ಸೊ ಕೂತ್ಕೋ. ಅಷ್ಟೇ ಹೆಂಗಿದೆ ಗಾಯ್ಸ್, ಟ್ರೈನ್ಡ್ ಡಾಗ್. ಓಕೆ ಒಂದೇ ಬಾಯಿಗೆ ಅದಿಲ್ಲ. ಇನ್ನು ಬನ್ನಿ ಒಂದು ಸ್ವಲ್ಪ ಚೈನ್ ಹಾಕ್ಬಿಡೋಣ, ಎಲ್ಲ ಓಡೋಗ್ಬಿಡ್ತಾನೆ ಊಟ ಹಾಕ್ಕೊಳ್ಳೆ. ಗೈಸ್ ಇವತ್ತು ಕಂಟೆಂಟ್ ಏನು ಗೊತ್ತಾ, ಮಾತೇ ಇಲ್ಲ, ಎಕ್ಸ್ಕ್ಲೂಸಿವ್ ಡ್ಯಾನಿ ಅಂತ ಕಂಟೆಂಟ್. ಇವತ್ತು ಡ್ಯಾನಿ ಬಗ್ಗೆ ಫುಲ್ಲು ಏನೇನು ತಿಂತಾನೆ, ಏನೇನು ಮಾಡ್ತಾನೆ. ಬನ್ನಿ ಇವತ್ತು ತುಂಬ ಜನ ಹೇಳೋದು, ನೀನು ಡ್ಯಾನಿನ ಕರ್ಕೊಂಡು ಹೋಗ್ತೀಯಾ ಅಂತ ನಮ್ಮ ಅನಿಸಿಕೆ, ಆದರೆ ಅದನ್ನು ತೋರಿಸೋದೇ ಇಲ್ಲ ನೀನು ಆ ಥರ. ಸೊ ಬನ್ನಿ ಅದಕ್ಕೋಸ್ಕರನೇ ಈ ವಿಡಿಯೋ. ಇವತ್ತು ಡ್ಯಾನಿನ ಕರ್ಕೊಂಡು ಹೊರಗಡೆ ಹೋಗಿ ಏನೇನು ಮಾಡ್ತಾನೆ ಪ್ರತಿಯೊಂದು ತೋರಿಸ್ತೀವಿ. ಓಕೆ ಇವಾಗ ಊಟ ಮಾಡ್ತಾ ಇದ್ದಾನೆ, ನೋಡ್ಬೋದು ನೀವು. ಇವಾಗ ಊಟ ಮಾಡ್ತಾಯಿದ್ದೀನಿ. ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಬಂದು ಬೋನಿಗೆ ಹಾಕೋ ತನಕನೂ ತೋರಿಸ್ತೀನಿ. ಓಕೆ ಇಸ್ಕೋ. ತಟ್ಟೆನಾರು ಬಿಡಲೇ ತಟ್ಟೆ ನೋಡ್ರಿ ಏನು ಮಾಡ್ತಾನೆ ಅಲ್ಲ. ತಟ್ಟೆಯಲ್ಲಿ ಫುಲ್ ಖಾಲಿ ನೋಡ್ರಿ ಬೇಕು. ಆ ತಟ್ಟೆನೂ ಈಗ ತಿಂದೆ ಈಗ ತಟ್ಟೆನ ಸ್ವಲ್ಪ ಹೊಟ್ಟೆ ಹಸ್ತಿತ್ತೇನಾ. ಬನ್ನಿ ಇವಾಗ ಕರ್ಕೊಂಡು ಹೊರಗಡೆ ಹೋಗೋಣ. ಲೆಟ್ಸ್ ಗೋ. ಖುಷಿ ನೋಡಿ ಗೈಸ್ ನಮ್ಮ ಡ್ಯಾನಿಗೆ, ಆದರೆ ಈ ಥರ ಎಳಿಯೋದೊಂದು ಬಿಡಲ್ಲ. ನನಗಂತೂ ಒಂದು ಸೈಡು ಕೈಯೇ ಇಲ್ಲ, ಬಟ್ ಕೈ ಇದೆ, ಬಟ್ ನೋವು ಒಂಥರ ಅದು ಎಳಿಯೋದಿಲ್ಲ. ನೋಡಿ ಹೆಂಗೆ ಎಳ್ಕೊ ಹೋಗ್ತಿದ್ದಾನೆ ಇವಾಗ. ಸೊ ಬನ್ನಿ ಇನ್ನೇನು ಮಾಡ್ತಾನೆ, ಹೋಗಿ ಬಾತ್ರೂಮ್ ಮಾಡ್ತಾನೆ, ಮತ್ತು ವಾಪಸ್ ಅವನೇ ಬರ್ತಾನೆ. ಸೊ ಇವನು ತಪ್ಪಿಸ್ಕೊಂಡೆ ಅಂದರೆ ಒಂದು ರಗಳೆ ಏನು ಅಂದರೆ ಬೇರೆ ನಾಯಿಗೆ ಹೋಗಿ ಕಚ್ತಾನೆ. ಅದೊಂದೇ ಈ ಕಡೆ ನಮ್ಮ ಏರಿಯಾಗಳಲ್ಲಿ
ಅದೊಂದು ಬೇಜಾರಾಗತ್ತೆ. ಅವತ್ತು ನಮ್ಮ ಕಣ್ಣೆದ್ರಿಗೆ ಇನ್ನೊಂದು ನಾಯಿಗೆ ಅದಕ್ಕೂ ಕಚ್ಚಕ್ಕೆ ಹೋಗಿದ್ದ, ಬಟ್ ಅದನ್ನ ಹೆಂಗೋ ತಪ್ಪಿಸ್ಕೊಂಡು ಕರ್ಕೊಬಂದೆ. ಬನ್ನಿ ಗೈಸ್, ಒಂದು ಬಾತ್ರೂಮ್ ಮಾಡಬೇಕಂದ್ರೂ ಕಂಫರ್ಟ್ ಹುಡುಕ್ತಾ ಇದ್ದಾನೆ ನೋಡಿ, ಸ್ಮೆಲ್ ಮಾಡ್ತಾ ಇದ್ದಾನೆ. ಸೊ ಜಸ್ಟ್ ಒಂದು ಬಾತ್ರೂಮಿಗೆ ಇಲ್ಲ, ವಾಶ್ರೂಮಿಗೆ ಗೈಸ್. ಇನ್ನು ಬಾತ್ರೂಮ್ ಮಾಡಬೇಕಾದ್ರೆ ಇನ್ನೆಷ್ಟು ಸ್ಮೆಲ್ ನೋಡಿ. ಜೋಕಿಂಗ್. ಬನ್ನಿ ಗೈಸ್, ಅವಾಗಿಂದ ಒಂದು 10-15 ನಿಮಿಷನೇ ಆಯಿತು, ಕರೆಕ್ಟಾಗಿ ಹೇಳ್ತೀನಿ. ಬಟ್ ಇನ್ನೂ ಜಾಗ ಹುಡುಕ್ತಾನೆ ಇದ್ದಾನೆ. ಸೊ ಇಲ್ಲಿ ನೋಡಿ, ಲೋ ಏನು ಮಾಡ್ತಾವ ನೀನು? ಗೈಸ್ ಫೈನಲಿ ಯಾಸ್ ಗೈಸ್, ಫೈನಲಿ ಡ್ಯಾನಿ ಬಾತ್ರೂಮ್ ಮಾಡ್ತಿದ್ದಾನೆ. ಹೋಗ್ತಾ ಇದ್ದೀನಿ ಅನ್ನಕ್ಕೆ ಇರೋದು ನಾನು ಒಬ್ಬನೇ. ಹೋಗ್ತಾ ಇದ್ದೀವಿ. ಹೌದು, ಡ್ಯಾನಿ ಇದೆಯಲ್ಲ. ಸೊ ಬನ್ನಿ ಗೈಸ್, ಲೆಟ್ಸ್ ಗೋ. ಮತ್ತಿಲ್ಲೇನಪ್ಪ ನಿಂದು? ಈಗ ಮನೆಗೆ ಹೋಗಿ ಒಂದಿಷ್ಟು ಎಡಿಟಿಂಗ್ ಇದೆ, ಎಡಿಟಿಂಗ್ ಮುಗಿಸ್ಬೇಕು. ಒಂದು ಇದ್ದೇ ಇರುತ್ತೆ ಗೈಸ್ ನಮಗೆ. ಯೂಟ್ಯೂಬು ಸ್ಟಾರ್ಟ್ ಮಾಡೋದು ಹಾಗೆ ಅದು ನಡ್ಸ್ಕೊಂಡು ಹೋಗೋದು, ಒಂಥರ ಮೈಂಡ್ ಫ್ರೀ ಇರಬೇಕು. ಮತ್ತು ಸಣ್ಣ ಪುಟ್ಟಕ್ಕೂ ಕೋಪ ಬರ್ತಾ ಇರಬಾರ್ದು. ಅವ್ರು ನಡೆಸ್ಬೋದು ಅಂದ್ಕೊತೀನಿ. ಯಾಕಂದರೆ ಯಾಕೆ ಈ ಥರ ಹೇಳ್ದೋ ಗೈಸ್, ನಾನು ಯಾಕೆ ಈ ಥರ ಹೇಳಿದೆ ಅಂದರೆ, ಸೊ ಅಲ್ಲಿ ಮೊಬೈಲ್ ಸ್ಟೋರೇಜ್ ಫುಲ್ ಆಯಿತು. ಸೊ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂದರೆ, ನೀವು ಮುಂದೆ ಏನು ಮಾಡ್ತೀನಿ, ದೆನ್ ಮುಂದೆ ಏನಾದ್ರು ಕಂಟೆಂಟ್ ಮಾಡಬೇಕಾ ಏನು ಎತ್ತ ಅನ್ನೋದು ತುಂಬ ಒಂದು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಬಟ್ ನಾನು ಸ್ಟಾರ್ಟ್ ಮಾಡಿರೋದು ಇವಾಗಲೇ. ನನಗೊಂದು ಸ್ವಲ್ಪ ಅನುಭವಗಳಾಗಿದ್ದನ್ನು ಹೇಳಿದೆ, ಈಗಾಗಲೇ ಅನುಭವ ಆಗಿರೋದನ್ನು. ಇನ್ನೂ ಬೇಜಾನಿದೆ ಗೈಸ್, ಐ ಆಮ್ ನೆವರ್ ಗಿವ್ ಅಪ್ ಗೈಸ್. ಯಾವತ್ತೂ ನಾನು ಈಗ ಜನ ನೋಡೋರು ಕಮ್ಮಿ ಆದರು, ಬಟ್ ಆಗತ್ತೆ ಪಾಪ, ಅವರಿಗೂ ಕೆಲಸ ಇರತ್ತೇನೋ. ಸೊ ಮತ್ತೆ ನೋಡ್ತಾರೆ ಅನ್ನೋದೊಂದು ಕುತೂಹಲ ಇರುತ್ತೆ. ಸೊ ಅದಕ್ಕಾಗಿ ನಾನು ಡೈಲಿ ಮಾಡ್ತಾನೆ ಇರ್ತೀನಿ ವೀಡಿಯೋನ. ಎಲ್ಲ ನಿಮ್ಗಳೇ ಸಪೋರ್ಟ್ಗಳಿಂದ ಅಷ್ಟೇ, ಮತ್ತೆ ಯಾವುದೂ ಇಲ್ಲ. ನೀವು ಸಪೋರ್ಟ್ ಮಾಡಿದ್ರೆ ತಾನೇ ನಾನು ನೆಕ್ಸ್ಟ್ ವೀಡಿಯೋ ಹೆಂಗೆ ಮಾಡೋಕ್ಕಾಗತ್ತೆ, ಹಂಗೆ ಮಾಡೋಕ್ಕಾಗೋದು. ಜನ ನನಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇರುತ್ತೆ. ಸೊ ಬನ್ನಿ, ತುಂಬ ಚೊರ್ದೆ ಅನಿಸುತ್ತೆ, ಬನ್ನಿ. ಡ್ಯಾನಿನ ನಾನು ಇಲ್ಲೇ ಕಟ್ಟಿದ್ದೀನಿ, ಅವಾಗ ಹೇಳೋದು ಮರ್ತೆ, ಸಾರಿ. ಈಗ ಎಡಿಟಿಂಗ್ ಮಾಡ್ತಾಯಿದ್ದೆ, ಮತ್ತೆ ನೆನಪಾಯಿತು ಡ್ಯಾನಿನ ಎಲ್ಲಿ ಬಿಟ್ಟಿದ್ದೀನಿ ಅಂತ. ಸೊ ಡ್ಯಾನಿ ಇಲ್ಲೇ ಇದ್ದಾನೆ. ದೆನ್ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಐ ಆಮ್ ಲವಿಂಗ್ ಯು ಗೈಸ್. ಓಕೆ ಬಾಯ್ ಗೈಸ್. ಅಷ್ಟೇ.